ಕಡಲ ನಗರಿ ಮಂಗಳೂರಿನಲ್ಲೂ ಕೂಡ ಮಳೆ ಅಬ್ಬರ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಮುಂಡಾಜೆ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ನದಿಯ ನೀರು ರಸ್ತೆ ಮೇಲೆ ಹರಿದು ಹೋಗ್ತಾ ಇದೆ ಅಷ್ಟರ ಮಟ್ಟಿಗೆ. ಇನ್ನು ಕಾಮಗಾರಿಯಿಂದ ಚರಂಡಿ ಮುಚ್ಚಿ ಹೋಗಿರೋದ್ರಿಂದ ನೀರು ಓವರ್ಫ್ಲೋ ಕೂಡ ಆಗ್ತಾ ಇದೆ. ಮನೆಯ ಮುಂಭಾಗದಲ್ಲಿ ಮಳೆ ನೀರು ನೋಡಿ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಈ ರೀತಿ ತುಂಬಿದೆ. ಅಲ್ಲಿ ಚರಂಡಿಗಳೆಲ್ಲ ಮುಚ್ಚೋಗಿದೆ. ಹಾಗಾಗಿ ನೀರು ಕಂಪ್ಲೀಟ್ ಓವರ್ಫ್ಲೋ ಆಗಿದೆ ಮತ್ತು ಮಳೆನೂ ಸಿಕ್ಕಾಪಟ್ಟೆ ಜಾಸ್ತಿ ಬಂದಿದೆ. ಕೃಷಿ ತೋಟದೊಳಗೂ ಕೂಡ ನೀರು ನುಗ್ಗಿಬಿಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆಯ ಪರಿಸ್ಥಿತಿ ಇದು. ಒಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬರ ತಾಂಡವವಾಡ್ತಾ ಇದ್ರೆ, ಮತ್ತೊಂದು ಕಡೆ ನಮ್ಮ ಮಂಗಳೂರಿನಲ್ಲಿ ಈ ರೀತಿ ಮಳೆ, ಸಿಕ್ಕಾಪಟ್ಟೆ ಮಳೆ. ಇಲ್ಲ ಮತ್ತೆ ಮೇಲಿಂದ ಬರುವ ಕಟ್ಟಿಗೆ ತುಂಡುಗಳು, ಭಯಾನಕ ದೃಶ್ಯ. ಇದನ್ನು ನೋಡುವಾಗ ಮೈ ಜುಮ್ ಅನ್ನಿಸ್ತದೆ. ಈ ವರ್ಷ ಏನೋ ಯಾರೋ ಭವಿಷ್ಯ ಹೇಳ್ತಿದ್ರು ಮಳೆ ಕಮ್ಮಿ ಅಂತೇಳಿ. ಇದು ಬೆಳ್ತಂಗಡಿ ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಫಲ್ಗುಣಿ, ನೇತ್ರಾವತಿ ಎಲ್ಲಾ ನದಿಗಳು ತುಂಬಿ ಹರಿತಾ ಇದ್ದಾವೆ. ಸವನಾಳು ಬಳಿ ಸೇತುವೆ ಮೇಲೆ ಫಲ್ಗುಣಿ ನದಿ ಹರಿತಾ ಇದೆ. ಅಂಥ ಪರಿಸ್ಥಿತಿ. ಸವನಾಳುನ ಮಲ್ಲರೋಡಿ ಸಂಪರ್ಕ ಸೇತುವೆ ನದಿ ನೀರಿನಿಂದ ಮುಚ್ಚಿ ಹೋಗಿದೆ. ನದಿ ನೀರು ಹೆಚ್ಚಳ ಆಗಿರುವ ಹಿನ್ನೆಲೆಯಲ್ಲಿ ಊರುಗಳಿಗೆ ಸಂಪರ್ಕ ಕಡಿತ ಆಗಿದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ನದಿ ತೀರದ ಕೃಷಿ ತೋಟಗಳು ಸಂಪೂರ್ಣ ಜಲಾವೃತವಾಗಿವೆ. ಲಾಯಿಲ ಕಿಲ್ಲೂರು ರೋಡು, ಸುತ್ರಬೈಲ್ ರೋಡು ನೀರು ಬೈದು ಅಂತ ಫುಲ್ ಆಗಿ ಲಾಯಿಲ ಕಿಲ್ಲೂರು ರೋಡು, ಸುತ್ರಬೈಲ್ ರೋಡು ನೀರು ಬೈದು ಅಂತ ಫುಲ್ ಆಗಿ